ಇನ್ನು ಕಲ್ಪತರು ನಾಡು ತುಮಕೂರಿನಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ಸಹಜವಾಗಿಯೇ ಹಲವು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಸತತವಾಗಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಧೋ ಅಂತೇಳಿ ಸುರಿದಂತಹ ವರ್ಷಧಾರೆ ವಾಹನ ಸವಾರರನ್ನು ಇವತ್ತು ತುಮಕೂರಿನಲ್ಲಿ ಹೈರಾಣಾಗಿಸ್ಬಿಟ್ಟಿತ್ತು. ತುಮಕೂರು ನಗರದ ಕೋತಿತೋಪು ಜೊತೆಗೆ ಕೆಇಬಿ ಸರ್ಕಲ್ನ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಪರಿಣಾಮ ವಾಹನ ಸವಾರರು ಪರದಾಡುವಂತಹ ಸನ್ನಿವೇಶ ನಿರ್ಮಾಣವಾಗಿತ್ತು. ಸುಮಾರು 2 ಕಿಲೋಮೀಟರ್ ದೂರ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಶಾಲಾ ಕಾಲೇಜಿನಿಂದ ವಾಪಸ್ ಆಗ್ತಾ ಇದ್ದಂತಹ ವಿದ್ಯಾರ್ಥಿಗಳು, ಕೆಲಸದಿಂದ ಮನೆಗೆ ವಾಪಸ್ ಆಗ್ತಾ ಇದ್ದಂತಹ ವಾಹನ ಸವಾರರು ಸಂಕಷ್ಟವನ್ನು ಅನುಭವಿಸಬೇಕಾಯಿತು ಮಳೆಯಿಂದಾಗಿ. ಮಳೆಯ ಅವಾಂತರದ ಕುರಿತು ನಮ್ಮ ತುಮಕೂರಿನ ಪ್ರತಿನಿಧಿ ಸ್ಥಳದಿಂದ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಕಳೆದ ಅರ್ಧ ಗಂಟೆಯಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಹಾಗಾಗಿ ಹಳ್ಳ ಕೊಳ್ಳಗಳು ತುಂಬಿ ತುಳುಕ್ತಾ ಇದೆ. ರಸ್ತೆಗಳಲ್ಲೂ ಕೂಡ ನೀರು ನಿಂತಿರುವಂಥದ್ದು. ನಾನು ತುಮಕೂರು ನಗರದ ಕೋತಿತೋಪಿನಲ್ಲಿದ್ದೀನಿ. ಅದರ ಜೊತೆಗೆ ಆರ್ ಟಿ ನಗರಕ್ಕೂ ಕೂಡ ಹೋಗುವಂತಹ ರಸ್ತೆ ಇದು. ಇಲ್ಲಿ ರಸ್ತೆಯಲ್ಲಿ ನೀರು ನಿಂತಿರುವಂಥದ್ದು. ಅಮಾನಿಕೆರೆ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಎಂಜಿ ರಸ್ತೆಗೆ ಹೋಗುವಂತಹ ಮುಖ್ಯವಾದಂಥ ವೃತ್ತ ಇದು. ಆದರೆ ಇಲ್ಲಿ ಇಷ್ಟೊಂದು ನೀರು ನಿಂತಿರುವಂಥದ್ದು ವಾಹನ ಸವಾರರು ಕೂಡ ಪರದಾಟ ಪಡ್ತಾ ಇರುವಂಥದ್ದು ನೋಡಬಹುದಾಗಿದೆ. ಈಗಾಗಲೇ ಆಫೀಸ್ಗಳಿಂದ ಈಗಾಗಲೇ ಹೊರಡ್ತಾ ಇರುವಂಥದ್ದು, ಶಾಲಾ ಕಾಲೇಜುಗಳಿಂದ ಮನೆಗಳಿಗೆ ಹೋಗ್ತಾ ಇರುವಂಥದ್ದು. ಸೊ ಹಾಗಾಗಿರೋದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಇದೆ. ಮತ್ತೆ ಶಿರಾಗೆ ಹೋಗುವಂತಹ ರಸ್ತೆಯನ್ನು ಕೂಡ ಡೈವರ್ಟ್ ಮಾಡಿರೋದ್ರಿಂದ ಇಲ್ಲಿ ವಾಹನ ದಟ್ಟಣೆ ಕೂಡ ಉಂಟಾಗಿರುವಂಥದ್ದು. ವಾಹನ ಸವಾರರು ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಹೋಗ್ಲಿಕ್ಕೆ ಅನ್ನುವಂಥದ್ದು. ಎಲ್ಲ ಕಡೆಗಳಿಂದ ಕೂಡ ಈ ಕಡೆ ಅಮಾನಿಕೆರೆ ಇದೆ, ಈ ಕಡೆ ಆರ್ ಟಿ ನಗರ ಮತ್ತೆ ಎಂ ಜಿ ರಸ್ತೆ ಮತ್ತೆ ಈ ಎಲ್ಲ ಪ್ರದೇಶಗಳಿಂದ ಇಲ್ಲಿಗೆ ಬಂದು ನೀರು ಸಂಗ್ರಹವಾಗ್ತಾ ಇರುವಂಥದ್ದು. ಸಂಗ್ರಹ ಆಗಿರೋದ್ರಿಂದ ಸುಮಾರು 2-3 ಅಡಿಯಲ್ಲಿ 2-3 ಅಡಿಯಷ್ಟು ನೀರು ಇಲ್ಲಿ ನಿಂತಿರುವಂಥದ್ದು. ಹಾಗಾಗಿ ವಾಹನ ಸವಾರಿಗೆ ಕೂಡ ಕಷ್ಟ ಆಗ್ತಾ ಇರುವಂಥದ್ದು ನೋಡ್ಬೋದು. ಹೀಗೆ ಈ ಕಡೆ ನೋಡಿದ್ರೆ ನನ್ನ ಹಿಂಗೆ ಮುಂಭಾಗದಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವುದನ್ನು ನಾವು ನೋಡ್ತೀವಿ. ಅಂದರೆ ಸುಮಾರು 1-2 ಕಿಲೋಮೀಟರ್ ಅಷ್ಟು ದೂರ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅದರಿಂದ ವಾಹನ ಸವಾರ ಪರದಾಟ ಆಗ್ತಾ ಇದೆ. ಈ ಕಡೆ ನೋಡ್ಬೋದು, ಈಗ ಎಂ ಜಿ ರಸ್ತೆ ಇದು, ಎಂ ಜಿ ರಸ್ತೆಯಿಂದ ಬರುವಂಥದ್ದು ಮತ್ತು ಎಂ ಜಿ ರಸ್ತೆ ಸೇರಿದಂತೆ ಆ ಕಡೆ ಮಂಡಿಪೇಟೆಯಿಂದ ಕೂಡ ಬರುವಂಥ ಮುಖ್ಯ ರಸ್ತೆ ಇದು. ಇಲ್ಲಿ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಎಲ್ಲರೂ ಕೂಡ ವಾಹನ ಸವಾರರು ಕಷ್ಟ ಅನುಭವಿಸ್ತಾ ಇದ್ದಾರೆ. ಕೇವಲ ತುಮಕೂರು ನಗರ ಅಷ್ಟೇ ಅಲ್ಲ, ತುಮಕೂರು ಗ್ರಾಮಾಂತರ, ಗುಬ್ಬಿ, ಕುಣಿಗಲ್ಲು, ಶಿರಾ, ಪಾವಗಡ, ಅದೇ ರೀತಿ ತಿಪ್ಟೂರಲ್ಲೂ ಕೂಡ ಇದೇ ರೀತಿಯ ವಾತಾವರಣ ಇದೆ. ಕಳೆದ ಮುಕ್ಕಾಲು ಗಂಟೆಯಿಂದ ನಿರಂತರವಾಗಿ ಮಳೆ ಸುರಿದಿದೆ. ಅದರ ಪರಿಣಾಮ ಇಷ್ಟೊಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಹಲವು ಕಡೆ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು. ಕಳೆದ ಇಷ್ಟು ದಿನ ಬಿಸಿಲ ಬೇಗೆಯಿಂದ ಬೇಸತ್ತಿದ ಜನರಿಗೆ ಈಗ ತಂಪನೇರಿದೆ. ಅದರಿಂದ ಒಂದು ಕಡೆ ರೈತರು ಕೂಡ ಖುಷಿಪಟ್ಟಿದ್ದಾರೆ, ಮತ್ತು ಸಾಮಾನ್ಯ ಜನರು ಕೂಡ ಖುಷಿಪಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಈಗ ಸುರಿದಂಥ ಮಳೆ ಒಂದು ರೀತಿಯ ಅವಾಂತರವನ್ನು ಸೃಷ್ಟಿಸಿದೆ. ತುಮಕೂರಿನಿಂದ ಕ್ಯಾಮರಾ ಪರ್ಸನ್ ಕುಮಾರ್ ಹಬ್ಬನ್ಗಳ ಜೊತೆ ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ.